5th ಸ್ಟ್ಯಾಂಡರ್ಡ್ ಕಲಿಕಾ ಬಲವರ್ಧನೆ ಥೀಮ್ 2 ಇಂಗ್ಲೀಷ್ ಫ್ರೆಂಡ್ಶಿಪ್. ಇಲ್ಲೊಂದು ಸ್ಟೋರಿನ ಕೊಟ್ಟಿದ್ದಾರೆ. ಈ ಸ್ಟೋರಿನ ಓದ್ಕೊಂಡ್ಬಿಟ್ಟು ನಾವು ಕೆಳಗೆ ಕೊಟ್ಟಿರೋ ಡ್ಯಾಶಸನ್ನು ಫಿಲಪ್ ಮಾಡಬೇಕು. ದ ಎಲಿಫೆಂಟ್ ವಾಸ್ ಬಿಗ್ ಆ್ಯಂಡ್ ಡ್ಯಾಶ್ ಸ್ಲೋ ಹೆವಿ ಸ್ಕ್ಯಾರಿ. ಎಲಿಫೆಂಟ್ ಹೇಗಿದೆ? ಬಿಗ್ ಆ್ಯಂಡ್ ಹೆವಿ ಆಗಿದೆ. ಸರಿಯಾದ ಉತ್ತರ ಹೆವಿ. ದ ಟೈಗರ್ ವಾಸ್ ಡ್ಯಾಶ್ ದ ಸ್ಮಾಲ್ ಅನಿಮಲ್ಸ್. ಟೈಗರು ಏನು ಮಾಡ್ತು? ಸ್ಮಾಲ್ ಅನಿಮಲ್ನ ಅಟ್ಯಾಕ್ ಮಾಡ್ತು. ಅಟ್ಯಾಕಿಂಗ್. ದ ಎಲಿಫೆಂಟ್ ಡ್ಯಾಶ್ ದ ಟೈಗರ್. ಅದಕ್ಕೆ ಎಲಿಫೆಂಟು ಟೈಗರಿಗೆ ಏನು ಮಾಡ್ತು? ಟೈಗರ್ನ ಅಟ್ಯಾಕ್ ಮಾಡ್ತು. ಅಟ್ಯಾಕ್ಡ್. ದ ಸ್ಮಾಲ್ ಅನಿಮಲ್ಸ್ ವಾರ್ ಡ್ಯಾಶ್. ಸ್ಮಾಲ್ ಅನಿಮಲ್ಲು ಅದಕ್ಕೆ ಆ್ಯಂಗ್ರಿ ಆಗಿದ್ವಾ, ಗ್ರೇಟ್ಫುಲ್ ಆಗಿದ್ವಾ, ಹ್ಯಾಪಿ ಆಗಿದ್ವಾ? ಗ್ರೇಟ್ಫುಲ್ ಟು ಎಲಿಫೆಂಟ್. ಗ್ರೇಟ್ಫುಲ್. ರೀಡ್ ದ ಪ್ಯಾಸೇಜ್ ಕೇರ್ಫುಲಿ ಆ್ಯಂಡ್ ಮಾರ್ಕ್ ಟ್ರೂ ಆರ್ ಫಾಲ್ಸ್. ಇಲ್ಲಿ ಕೆಲವೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಇವನ್ನ ಓದ್ಕೊಂಡ್ಬಿಟ್ಟು ಸರಿನಾ ತಪ್ಪೋ ಅಂತ ಟಿಕ್ ಮಾರ್ಕ್ ಹಾಕಬೇಕು. ದ ಎಲಿಫೆಂಟ್ ವಾಸ್ ಫೀಲಿಂಗ್ ಲೋನ್ಲಿ. ಹೌದು, ಎಲಿಫೆಂಟು ಒಂಟಿಯಾಗಿ ಅಂತ ಅನಿಸ್ತಾ ಇತ್ತು ಅದಕ್ಕೆ. ಸರಿ. ದ ಎಲಿಫೆಂಟ್ ಕುಡ್ ಸ್ವಿಂಗ್ ಆ್ಯಂಡ್ ಜಂಪ್. ಎಲಿಫೆಂಟ್ಗೆ ಜಂಪ್ ಮಾಡೋಕ್ಕೆಲ್ಲ ಬರುತ್ತಾ? ನೋ, ರಾಂಗ್. ದ ರ್ಯಾಬಿಟ್ ಲೀವ್ಡ್ ಇನ್ ಎ ಬ್ಯೂರೋ. ರ್ಯಾಬಿಟನ್ನ ಇರೋ ಸ್ಥಳಕ್ಕೆ ಏನಂತೀವಿ? ವಾಸ ಮಾಡೋ ಮನೆಗೆ ಬ್ಯೂರೋ. ಸರಿ. ದ ಎಲಿಫೆಂಟ್ ಅಟ್ಯಾಕ್ಡ್ ದ ಟೈಗರ್ ಆ್ಯಂಡ್ ಸ್ಕೇರ್ಡ್ ಇಟ್ ಅವೇ. ಎಲಿಫೆಂಟು ಟೈಗರ್ನ ಅಟ್ಯಾಕ್ ಮಾಡಿ ಅದನ್ನು ಹೆದರಿಸಿ ಓಡಿಸ್ತು. ಸರಿ. ದ ಎಲಿಫೆಂಟ್ ಸೇವ್ಡ್ ದ ಅನಿಮಲ್ಸ್. ಎಲಿಫೆಂಟು ಅನಿಮಲ್ಗಳನ್ನು ಸೇವ್ ಮಾಡ್ತು. ಸರಿ. ಇದಕ್ಕೊಂದು, ಈ ಸ್ಟೋರಿಗೊಂದು ಸೂಟಬಲ್ ಆದ ಟೈಟಲ್ ಕೊಡಿ, ಹೆಸರನ್ನು ಕೊಡಿ. ಟ್ರೂ ಫ್ರೆಂಡ್. ಲುಕ್ ಎಟ್ ದಿಸ್ ಪಿಕ್ಚರ್ಸ್ ಆ್ಯಂಡ್ ಟಿಕ್ ದೆಮ್ ರೈಟ್ ಆರ್ ರಾಂಗ್. ಪಿಕ್ಚರ್ನ ನೋಡಿ, ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ರೈಟ್ ಮಾರ್ಕ್ ಹಾಕಿ. ಡೂಯಿಂಗ್ ಹೋಮ್ ವರ್ಕ್ ಡೈಲಿ. ದಿನ ಹೋಮ್ವರ್ಕ್ ಮಾಡೋದು. ಸರಿನಾ ತಪ್ಪು? ಸರಿ. ಸ್ಟೀಲಿಂಗ್ ಅದರ್ಸ್ ಮನಿ. ಬೇರೆಯವರ ಹಣವನ್ನು ಕದಿಯೋದು ತಪ್ಪು. ರಾಂಗ್. ಬೀಟಿಂಗ್ ಅನಿಮಲ್ಸ್ ಫಾರ್ ಫನ್. ಪ್ರಾಣಿಗಳನ್ನು ನಮ್ಮ ಸಂತೋಷಕ್ಕೋಸ್ಕರ ಹೊಡೆಯೋದು ತಪ್ಪು. ರಾಂಗ್. ಯೂಸಿಂಗ್ ಡಸ್ಟ್ಬಿನ್ಸ್ ಅಪ್ರೋಪ್ರಿಯೇಟ್ಲಿ. ಡಸ್ಟ್ಬಿನ್ನನ್ನು ಸರಿಯಾಗಿ ಯೂಸ್ ಮಾಡಬೇಕು. ಹೇಗೆಂದರೆ ಹಸಿ ಕಸದ ಡಬ್ಬಿಗೆ ಹಾಕಬೇಕು, ಒಣ ಕಸದ ಡಬ್ಬಿಗೆ ಹಾಕಬೇಕು. ಸರಿ. ಇಲ್ಲೊಂದು ಪಿಕ್ಚರ್ನ ಕೊಟ್ಟಿದ್ದಾರೆ. ಈ ಪಿಕ್ಚರಲ್ಲಿ ಏನಾಗ್ತಿದೆ ಅನ್ನೋದನ್ನು ನಾವು ನೋಡ್ಬಿಟ್ಟು ಪಕ್ಕದಲ್ಲಿ ಬರಿಬೇಕು. ಸೆಂಟೆನ್ಸಸ್ ಟು ಡಿಸ್ಕ್ರೈಬ್ ದ ಪಿಕ್ಚರ್. ಆ ಕಡೆ ಒಂದು ಪಿಕ್ಚರ್ ನೋಡಿದ್ವಲ್ಲ, ಆ ಪಿಕ್ಚರಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಇಲ್ಲಿ ನಾವು ಬರಿಬೇಕು. ವೆಲ್ ಎ ಬಾಯ್ ವಾಸ್ ರೈಡಿಂಗ್ ಹಿಸ್ ಬೈಸಿಕಲ್ ಆನ್ ದ ರೋಡ್. ಆ ಹುಡುಗ ಸೈಕಲನ್ನು ಓಡಿಸ್ಕೊಂಡು ಬರ್ಬೇಕಾದ್ರೆ ಏನಾಯಿತು? ಎ ಕಾರ್ ಕೇಮ್ ಫ್ರಮ್ ದ ಆಪೋಸಿಟ್ ಡೈರೆಕ್ಷನ್ ಆ್ಯಂಡ್ ಹಿಟ್ ಹಿಮ್. ದ ಬಾಯ್ ಫೆಲ್ ಇನ್ ದ ಮಿಡಲ್ ಆಫ್ ದ ರೋಡ್. ಆ ಹುಡುಗ ಕಾರಿಗೆ ಡಿಕ್ಕಿ ಹೊಡೆದು ರೋಡಿನ ಮಧ್ಯದಲ್ಲಿ ಬಿದ್ದಿದ್ದಾನೆ. ಲೆಟ್ಸ್ ನೌ ಫಂಕ್ಷನ್ಸ್ ಮಾರ್ಕ್ಸ್ ಅಂದರೆ ಫುಲ್ ಸ್ಟಾಪು, ಕ್ವಶನ್ ಮಾರ್ಕು, ಆಶ್ಚರ್ಯ ಸೂಚಕ ಚಿಹ್ನೆ ಮತ್ತು ಕಾಮಾನ ನಾವು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ. ಫುಲ್ ಸ್ಟಾಪನ್ನು ಎಲ್ಲಿ ಯೂಸ್ ಮಾಡಬೇಕು? ಫುಲ್ ಸ್ಟಾಪ್ ಈಸ್ ಯೂಸ್ಡ್ ಟು ಎಂಡ್ ದ ಸೆಂಟೆನ್ಸ್. ಸೆಂಟೆನ್ಸಿನ ಲಾಸ್ಟಿಗೆ, ವಾಕ್ಯದ ಲಾಸ್ಟಲ್ಲಿ ನಾವು ಫುಲ್ ಸ್ಟಾಪನ್ನು ಹಾಕಬೇಕು. ಕಾಮನ ಯಾವ ಯೂಸ್ ಮಾಡಬೇಕು? ಕಾಮ ಈಸ್ ಯೂಸ್ಡ್ ಟು ಸಪ್ರೇಟ್ ಐಟಮ್ಸ್ ಇನ್ ಎ ಲಿಸ್ಟ್. ನಾವು ಒಂದು ವಾಕ್ಯನ ಬರೆದಾಗ ಅದರಲ್ಲಿ ಕಂಟಿನ್ಯೂ ಮಾಡಬೇಕಾದ್ರೆ ಮಧ್ಯದಲ್ಲಿ ಕಾಮನ ಹಾಕ್ತೀನಿ. ಅದನ್ನು ಕಂಪ್ಲೀಟ್ ಆಗಿರಲ್ಲ, ಸೆಂಟೆನ್ಸು ಇನ್ನೂ ಮುಂದಿರುತ್ತೆ. ಹಾಗಾಗಿ ನಾವು ಮಧ್ಯದಲ್ಲಿ ಕಾಮ ಹಾಕ್ತೀವಿ. ಕ್ವಶನ್ ಮಾರ್ಕನ್ನು ಯಾವಾಗ ಹಾಕ್ತೀವಿ? ಕ್ವಶನ್
ಮಾರ್ಕ್ ಈಸ್ ಯೂಸ್ಡ್ ಟು ಆಸ್ಕ್ ಎ ಕ್ವಶನ್. ನಾವು ಯಾವಾಗೂ ಪ್ರಶ್ನೆ ಕೇಳಿದಾಗ ಲಾಸ್ಟಿಗೆ ಕ್ವಶನ್ನ ಹಾಕಬೇಕು. ಎಕ್ಸ್ಕ್ಲಮೇಟರಿ ಮಾರ್ಕ್ ಈಸ್ ಯೂಸ್ಡ್ ಟು ಎಕ್ಸ್ಕ್ಲೈಮ್. ನಾವು ಆಶ್ಚರ್ಯವಾಗಿ ಯಾವುದನ್ನಾರು ಹೇಳಬೇಕಾದ್ರೆ ಅವಾಗ ನಾವು ಆಶ್ಚರ್ಯ ಸೂಚಕ ಚಿಹ್ನೆನ ಯೂಸ್ ಮಾಡ್ತೀವಿ. ಹೌ ಬ್ಯೂಟಿಫುಲ್ ಇಟ್ ಈಸ್, ಎಷ್ಟು ಚೆನ್ನಾಗಿದೆ ಅಂತ ಒಂದು ಆಶ್ಚರ್ಯವಾಗಿ ಹೇಳ್ತಿರ್ಬೇಕಾದ್ರೆ ಇಂತಹ ಆಶ್ಚರ್ಯ ಸೂಚಕ ಚಿಹ್ನೆನ ಬಳಸ್ತೀವಿ ನಾವು. ರೈಟ್ ದ ಸ್ಟೋರಿ ಇನ್ಫರ್ಡ್ ಫ್ರಮ್ ಎ ಪಿಕ್ಚರ್ ಬುಕ್. ಇಲ್ಲೊಂದು ಪಿಕ್ಚರ್ ಕೊಟ್ಟಿದ್ದಾರೆ, ಆ ಪಿಕ್ಚರ ಬಗ್ಗೆ ನಾವೊಂದು ಸ್ಟೋರಿ ಮಾಡಬೇಕು. ಆ ಸ್ಟೋರಿಗೆ ಬೇಕಾದಂತಹ ವರ್ಡ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಇವರು. ಈ ವರ್ಡ್ಗಳನ್ನೇ ಉಪಯೋಗಿಸ್ಕೊಂಡು ನಾವು ಸ್ಟೋರಿ ಕ್ರಿಯೇಟ್ ಮಾಡಬೇಕು. ಪಿಕ್ಚರ್ ನೋಡಿ, ಒಂದು ಕಾಗೆ ಬಾಯಾರಿಕೆ ಆಗಿದೆ. ಈ ಕತೆ ಎಲ್ಲರಿಗೂ ಗೊತ್ತು. ಬಾಯಾರಿಕೆ ಆಗಿದೆ, ಅದಕ್ಕೆ ಒಂದು ಪಾಟ್ ಕಾಣಿಸುತ್ತೆ. ಆ ಪಾಟಲ್ಲಿ ನೀರು ತುಂಬ ಕೆಳಗಿರುತ್ತೆ. ಅದಕ್ಕೆ ಅದು ಅಲ್ಲೇ ಬಿದ್ದಿರುವಂತಹ ಕಲ್ಲನ್ನು ತಗೊಂಡು ಅದಕ್ಕೆ ಒಂದೊಂದಾಗಿ ಹಾಕ್ಬಿಟ್ಟು ನೀರು ಮೇಲೆ ಬರೋ ಹಾಗೆ ಮಾಡಿ ಆಮೇಲೆ ನೀರನ್ನು ಕುಡಿದು ಸಂತೋಷವಾಗಿ ಹಾರೋಗುತ್ತೆ. ಅದೇ ಸ್ಟೋರಿನ ನಾವು ಈಗ ಇಂಗ್ಲೀಷಲ್ಲಿ ಬರಿಬೇಕು. ಎ ಕ್ರೌ ವಾಸ್ ವೆರಿ ಥರ್ಸ್ಟಿ. ಇಟ್ saw a pot water, but there was little water. It could not reach the water. Clever crow dropped stones on it. Water came up. Crow drank the water and flew away happily. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.